ಚೆಂಡಿನ ಮೇಲೆ ಪತ್ತದೇ ಕೂತೀರ ಲಿಸಾ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಸೋಮವಾರದ ಬೆಳಿಗ್ಗೆ ಅಂದರೆ ಮಂಡೇ ಮಾರ್ನಿಂಗ್ ಇದು ವ್ಲಾಗ್ ಆಗಿರುತ್ತೆ. ಮಂಡೇ ಮಕ್ಕಳಿಗೆ ಸ್ಕೂಲ್ ಇತ್ತಿಲ್ಲ, ಯಾಕೆಂದರೆ ಅವರಿಗೆ ಸಂಡೇನೂ ಆ್ಯನ್ವಲ್ ಡೇ ಫಂಕ್ಷನ್ ಇತ್ತು, ಹಾಗಾಗಿ ಅವರಿಗೆ ಮಂಡೇ ಲೀವ್ ಕೊಟ್ಟಿದ್ದಾರೆ. ಇವಾಗ ಒಂದು ಫಸ್ಟ್ ಕ್ರೈ ಆ್ಯಪ್ ಇದೆಯಲ್ವ, ಅದರಿಂದ ಒಂದು ಬ್ಯಾಗನ್ನು ತರಿಸಿದ್ವಿ. ಚಿಕ್ಕ ಸೈಜಿದು ಬ್ಯಾಗ್ ಬರುತ್ತಲ್ವ ಮಕ್ಕಳಿಗೆ ಎಲ್ಲಾದರೂ ಹೊರಗಡೆ ಹೋಗುವಾಗ ಸ್ನ್ಯಾಕ್ಸ್, ನ್ಯಾಪ್ಕಿನ್ ಈ ಥರದೆಲ್ಲ ಇಡೋದಕ್ಕೆ ಅಂತೇಳಿ. ಆ ಬ್ಯಾಗ್ ಇವಾಗ ಬಂದಿದೆ. ಕ್ವಾಲಿಟಿ ಚೆನ್ನಾಗಿದೆ. 500 ಸಮಥಿಂಗ್ ಇದೆ, 600 ಏನೋ. ಕ್ವಾಲಿಟಿ ಚೆನ್ನಾಗಿದೆ. ಫಸ್ಟ್ ಕ್ರೈ ಇದಲ್ವ, ಹಾಗಾಗಿ ಕ್ವಾಲಿಟಿ ಚೆನ್ನಾಗಿದೆ. ಸ್ವಲ್ಪ ಸೈಜಲ್ಲಿ ಸ್ವಲ್ಪ ಸ್ಮಾಲ್ ಆಯಿತು, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ ಸೈಜ್. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇವಾಗ ನಾನಿಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಮಧ್ಯಾಹ್ನ ಇವತ್ತು ಬಾಯ್ಲ್ಡ್ ರೈಸ್ ಮಾಡೋಣ ಅಂತೇಳಿ ಅದಕ್ಕೋಸ್ಕರ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೆ. ಇವತ್ತು ಮಕ್ಕಳು ಮನೇಲಿದ್ರಲ್ವ, ಪಾಪ್ಕಾರ್ನ್ ಇತ್ತು. ಸೊ ಹಾಗಾಗಿ ಅವರಿಗೆ ಪಾಪ್ಕಾರ್ನ್ ಮಾಡಿ ಕೊಡೋಣ ಅಂತೇಳಿ ಇವಾಗ ಅದನ್ನು ಮಾಡ್ತಾ ಇದ್ದೀನಿ. ಇವಾಗ ನನ್ನ ಮಗಳು ಇಲ್ಲಿ ಕೇಳ್ತಾ ಇದ್ದಾಳೆ, ಇದು ಹೇಗೆ ಆ ಥರ ಆಗುತ್ತೆ ಅಂತೇಳಿ. ಚಿಕ್ಕವರಿದ್ದಾಗ ಇದೇ ಕ್ವೆಶನ್ಸ್ ನಮ್ಮ ಮೈಂಡಲ್ಲೂ ಬರ್ತಾ ಇತ್ತು. ಅಂದರೆ ಟಿ ವಿ ಆ್ಯಡ್ಗಳಲ್ಲೆಲ್ಲ ತೋರಿಸ್ತಾ ಇದ್ರಲ್ವ, ನಾವಂದರೆ ಮನೆಯಲ್ಲೇನು ಪಾಪ್ಕಾರ್ನ್ ಮಾಡ್ತಾ ಇದ್ದಿಲ್ಲ. ಆವಾಗ ಅಂಗಡಿಯಿಂದನೇ ತೊಗೊಬರ್ತಾ ಇದ್ದಿದ್ದು, ಅಥವಾ ಮಾರೋರು ಬರ್ತಾಯಿದ್ರು. ಪಾಪ್ಕಾರ್ನ್ ಥರದ್ದು ಬರುತ್ತಲ್ವ, ಅದು ಪಾಪ್ಕಾರ್ನೇ ಅದು. ಆಮೇಲೆ ಉರಿಯಕ್ಕಿ ಅಂತೆಲ್ಲ ಹೇಳಿ, ಮಸಾಲ ಉರಿಯಕ್ಕಿ ಈ ಥರದ್ದೆಲ್ಲ ಮಾರ್ಕೊಂಡು ಬರ್ತಾಯಿದ್ರು. ನಾವು ಅವ್ರ ಹತ್ರನೇ ನೋಡ್ತಾ ಇದ್ದಿದ್ದು, ಮನೆಯಲ್ಲೇನು ಮಾಡ್ತಾ ಇದ್ದಿಲ್ಲ. ಬಟ್ ಟಿ ವಿಗಳಲ್ಲಿ ಆ್ಯಡ್ ಬರ್ತಾ ಇತ್ತು, ಪಾಪ್ಕಾರ್ನ್ 2 ನಿಮಿಷದಲ್ಲೇ ಕುಕ್ಕರಲ್ಲಿ ಹಾಕಿ ಮಾಡ್ಬೋದು ಅಂತೇಳಿ. ನಮಗೆ ಅದು ಅಷ್ಟೊಂದು ಗೊತ್ತಿಲ್ವಲ್ಲ ಆವಾಗೆಲ್ಲ. ಇವಾಗ ನನ್ನ ಮಗಳು ಅದೇ ಥರ ಕೇಳ್ತಾ ಇದ್ದಾಳೆ, ಇದು ಹೇಗೆ ಈ ಥರ ಆಗುತ್ತೆ ಅಂತೆಲ್ಲ ಕೇಳ್ತಾ ಇದ್ಲು. ಆವಾಗ ನನಗೆ ಸಡನ್ಲಿಯಾಗಿ ನಾವು ಚಿಕ್ಕವರಿದ್ದಾಗ ನಮಗೆ ಹಳೆ ನೆನಪಿದೆಯಲ್ವ, ಅದೂ ಬಂದುಬಿಟ್ಟು. ನಾವೂ ಇದೇ ಥರ ಅನ್ಕೋತಾ ಇದ್ವಿ, ಇದು ಯಾವ ಥರ ಆಗೋದು, ಯಾವ ಥರ ಪಾಪ್ ಆಗೋದು ಅಂತೆಲ್ಲ ಹೇಳಿ. ಹಾಗೇನೆ ಇಲ್ಲಿ ಇಬ್ಬರೂ ಕೂತ್ಕೊಂಡು ಇಲ್ಲಿ ಕಲರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಶೀತ ಆಗಿಬಿಟ್ಟಿದೆ ಅವಳಿಗೆ, ತುಂಬಾ ಶೀತ ಆಗಿಬಿಟ್ಟಿದೆ. ಆದ್ರೂ ಐಸಲ್ಲಿ ಆಟ ಆಡೋದು, ಐಸ್ ವಾಟರ್ ಕುಡಿಯೋದು, ಐಸ್ ತೆಗಿಯೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಕಿತಾಪತಿ ಮಾಡೋದು ಇವಳು, ತುಂಬ ಅಂದರೆ ತುಂಬಾ ಕಿತಾಪತಿ ಮಾಡ್ತಾಳೆ. ಹುಷಾರಿಲ್ಲ ಅವಳಿಗೆ, ಸ್ವಲ್ಪನೇ ಒಂಥರ ವೀಕ್ ಥರ ಕಾಣಿಸ್ತಾ ಇದ್ದಾಳೆ. ರಾತ್ರಿ ಅಷ್ಟೊತ್ತಿಗೆ ಜ್ವರನೂ ಬರ್ಬೋದು ಅಂತೇಳಿ ಕಾಣಿಸ್ತಾ ಇದೆ. ಅದಕ್ಕೆ ಫಸ್ಟಿಗೆ ಮೆಡಿಸಿನ್ ಕೊಟ್ಟಿದ್ದೀನಿ ಅವಳಿಗೆ. ಇವಾಗ ನಾನಿಲ್ಲಿ ಮಧ್ಯಾಹ್ನಕ್ಕೆ ಚಿಕನ್ ಕರಿ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿರುವಂತಹ ಗ್ರೀನ್ ಚಿಕನ್ ಮಸಾಲ ಮಾಡ್ತಾ ಇದ್ದೀನಿ. ಇದಕ್ಕೆ ಫಾಲ್ ಅಂತ ಹೇಳ್ತಾರೆ, ಬ್ಯಾಂಗ್ಳೂರು ಕಡೆ ಇದಕ್ಕೆ ಚಿಕನ್ ಫಾಲ್ ಅಂತ ಹೇಳ್ತಾರೆ. ಅದನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ಈ ಥರ ಒಗ್ಗರಣೆಗೆ ಈ ಥರ ಮೆಂತ್ಯ ಸೊಪ್ಪಿದೆಯಲ್ವ, ಅದನ್ನು ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಬಟ್ ಇದರದ್ದು ರೆಸಿಪಿನ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ನಿಮಗೆ ಬೇಕಂದರೆ ಕೇಳಿ, ಇದರದ್ದು ರೆಸಿಪಿನ ನಾನು ಸಪ್ರೇಟಾಗಿಯೇ ಹಾಕ್ತೀನಿ, ಅಂದರೆ ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ಹಾಕ್ತೀನಿ. ಇವಾಗ ನಾನು ಇದರದ್ದು ರೆಸಿಪಿ ಹಾಕಿಲ್ಲ, ಯಾಕೆಂದರೆ ಇವತ್ತಿನ ವೀಡಿಯೋದಲ್ಲಿ ಮೋಮೋಸ್ ರೆಸಿಪಿನ ಹಾಕೋತಾ ಇದ್ದೀನಿ. ಮೋಮೋಸ್ ಆ್ಯಂಡ್ ಮೋಮೋ ಇದೆಯಲ್ವ, ಆಮೇಲೆ ಅದರದ್ದು ಚಟ್ನಿ ಇದೆಯಲ್ವ, ಅದರದ್ದು ರೆಸಿಪಿನ ಹಾಕೋತಾ ಇದ್ದೀನಿ. ಹಾಗಾಗಿ 2 ರೆಸಿಪಿ ಹಾಕ್ತಾ ಇಲ್ಲ ಇಲ್ಲಿ ನಾನು. ಇವಾಗ ಕರಿ ಎಲ್ಲ ರೆಡಿ ಆಗಿದೆ, ಚಿಕನ್ ಮಸಾಲ ರೆಡಿ ಆಗಿದೆ. ಇವಾಗ ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿರುವಂಥ ವ್ಲಾಗ್ ಇದು ಫ್ರೆಂಡ್ಸ್. ನಾನು ಡೈಲಿ ವ್ಲಾಗ್ ಹಾಕೋಣ ಅಂತೇಳಿ ಇದ್ದೀನಿ. ಬಟ್ ವ್ಲಾಗ್ ಹಾಕ್ಕೊಳ್ಳುವಾಗ ಮೈಂಡಲ್ಲಿ ಒಂದೇ ಇರುತ್ತೆ, ಏನು ಹಾಕಲಿ ಇವತ್ತೇನು ಮಾಡಲಿ ಅಂತೆಲ್ಲ ಹೇಳಿ. ಬಟ್ ಹೇಗೂ ಒಂದು ವ್ಲಾಗ್ ಆಗುತ್ತೆ, ಸ್ವಲ್ಪನೇ ಎಲ್ಲ ಸೇರಿಸಿ ಒಂದು ವ್ಲಾಗ್ ಆಗುತ್ತೆ. ನಾನು ಹಳೆ ಚಾನಲ್ ಹೋಯ್ತಲ್ವ, ಹಾಗಾಗಿ ಈ ಸಲ ಅಂದ್ಕೊಂಡಿದ್ದೀನಿ ಕಂಟಿನ್ಯೂಸ್ ಆಗಿ ಡೈಲಿ ಒಂದೊಂದು ವ್ಲಾಗ್ನ ಹಾಕ್ತೀನಿ ಅಂತೇಳಿ. ಹಾಗೆಯೇ ಇವಾಗ ಊಟ ಎಲ್ಲ ಮಾಡಿ ಸ್ವಲ್ಪ ಮಧ್ಯಾಹ್ನ ಹೊತ್ತು ಮಲಗಿದ್ವಿ. ಮೊಬೈಲಲ್ಲಿ ನೋಡಿಕೊಂಡು ಏನೇನೆಲ್ಲ ಕಲ್ತಿದ್ದಾರೆ ನೋಡಿ, ಬರೀ ಹಿಂದಿಲೇ ಮಾತಾಡೋದು. ಇವರಪ್ಪ ಹಿಂದಿಲೇನು ಮಾತಾಡಲ್ಲ, ನಮ್ಮ ಭಾಷೆಯಲ್ಲೇ ಮಾತಾಡೋದು. ಇವಳು ಮೊಬೈಲಲ್ಲಿ ನೋಡಿಕೊಂಡು ಪ್ಯೂರ್ ಹಿಂದಿ ಕಲ್ತಿರೋದು. ಇವರಪ್ಪ ಉರ್ದು, ಬಟ್ ಇವಳು ಹಿಂದಿ ಮಾತಾಡ್ತಾ ಇರೋದು. ನೋಡಿ ಯಾವ ಥರ ಮಾತಾಡ್ತಾ ಇದ್ದಾಳೆ ಅಂತೇಳಿ. क्या थोड़ा तो बनता है? थोड़ा तो गेम बजाना पड़ेगा ना.
ಹಾಗೆಯೇ ತುಂಬ ದಿವಸ ಆಗಿಬಿಟ್ಟಿತ್ತು ನಾನು ಕೋಲ್ಡ್ ಕಾಫಿ ಕುಡ್ದಿಲ್ಲ, ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತೇಳಿ. ಬಟ್ ನಿನ್ನೆ ಅಂತೂ ತುಂಬಾ ಕ್ರೇವಿಂಗ್ಸ್ ಆಗ್ತಾಯಿತ್ತು ನನಗೆ ಕೋಲ್ಡ್ ಕಾಫಿ ಕುಡಿಬೇಕು ಅಂತೇಳಿ. ಹಾಗಾಗಿ ಸ್ವಲ್ಪ ಕೋಲ್ಡ್ ಕಾಫಿನೂ ಮಾಡಿ, ಅಂದರೆ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಕೋಲ್ಡ್ ಕಾಫಿ ಇವಾಗ ಕುಡಿಯೋಣ ಅಂತೇಳಿ. ತುಂಬಾ ಕ್ರೇವಿಂಗ್ ಆಗ್ತಾಯಿತ್ತು ಫ್ರೆಂಡ್ಸ್ ನನಗಂತೂ. ಚಳಿ ಇದೆ ಆದರೂ, ಅಂದರೆ ಸೆಕೆ ಟೈಮಲ್ಲಿ ಜಾಸ್ತಿಯಾಗಿ ಮಾಡ್ತಾಯಿದ್ದೆ ಆವಾಗ ಕೋಲ್ಡಾಗಿ ಕುಡಿಯೋದಕ್ಕೆ ಅಂತೇಳಿ. ಬಟ್ ಇವಾಗ ಚಳಿ ಇದೆ ಆದ್ರೂ ಒಂಥರ ತುಂಬ ದಿವಸ ಆಗಿಬಿಟ್ಟಿತ್ತು ಕುಡ್ದಿಲ್ವಲ್ಲ ಅಂತೇಳಿ ಒಂಥರ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಮಾಡಿ ಕುಡ್ದಿದ್ದೀನಿ. ಹಾಗೇನಿಲ್ಲಿ ನಾನು ಮೋಮೋಗೆ ಮಾಡುವಂಥ ಚಟ್ನಿ ಇದೆಯಲ್ವ ಅದನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ. ತುಂಬಾ ಹಣ್ಣಾಗಿರುವಂಥದ್ದು, ಅಂದರೆ ರೆಡ್ ಆಗಿರುವಂತಹ 2 ಟೊಮೆಟೊ ಹಣ್ಣು ತಗೊಂಡಿದ್ದೀನಿ. ಹಾಗೇನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಇದೆಯಲ್ವ ಇದನ್ನು ನಾನು ಮೊದಲೇ ಫಸ್ಟಿಗೆ, ಅಂದರೆ ಇವಾಗಲ್ಲ ಒಂದು 2 ದಿವಸ ಮೊದಲೇ ಇದನ್ನು ಬಿಸಿನೀರಲ್ಲಿ ಸೋಕ್ ಮಾಡಿ ಇಟ್ಟಿದ್ದೆ. ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ನಾನು ಇವಾಗ ಅದೇ ಟೊಮೆಟೊ ಹಣ್ಣು ಆಮೇಲೆ ಆ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಇಡ್ತೀನಿ. ಯಾಕೆಂದರೆ ಇದರದ್ದು ಟೊಮೆಟೊ ಹಣ್ಣಿದು ಸಿಪ್ಪೆ ಇದೆಯಲ್ವ ಅದನ್ನು ತೆಗಿಬೇಕು. ಅದಕ್ಕೋಸ್ಕರ ನಾನು ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿ ಹೇಳ್ಕೊಡ್ತಾ ಇರೋದು ಫ್ರೆಂಡ್ಸ್. ನನಗೆ ತುಂಬ ದಿವಸದಿಂದ ಆಸೆ ಆಗ್ತಾಯಿತ್ತು ಮೋಮೋಸ್ ತಿನ್ನಬೇಕು ಅಂತೇಳಿ. ಬಟ್ ಶಾಪ್ ಇದೆಲ್ಲ ಹೊರಗಡೆ ರೋಡ್ ಸೈಡಲ್ಲೆಲ್ಲ ಮಾರ್ತಾರಲ್ಲ ಅಂಥ ಕಡೆಯಿಂದ ತಿನ್ನಬೇಕು ಅಂತೇಳಿ, ಅದನ್ನು ಸ್ಟೀಮ್ ಮೋಮೋಸೇ ತಿನ್ನಬೇಕು ಅಂತೇಳಿ. ಬಟ್ ನನಗೆ ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿತ್ತಿಲ್ಲ. ಅಲ್ಲಿ ಬೇಡ, ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮಲ್ಲೆಲ್ಲ ಹತ್ತಿರದಲ್ಲಿ ಎಲ್ಲಿ ಸಿಗುತ್ತೆ ಅಂತೇಳಿ. ಬಟ್ ನನಗೆ ಅಷ್ಟೇನೂ ಅದು ಆಸೆ ಆಗ್ತಾಯಿತ್ತಿಲ್ಲ. ಅದಕ್ಕೆ ಫೈನಲಾಗಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಇವತ್ತು. ಇಲ್ಲಿ ಚಿಕನನ್ನು ಮಿಕ್ಸಿಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿದ್ದೆ, ಅಂದರೆ ಕೈಮಾ ಥರ ಮಾಡಿದ್ದೆ. ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಪೆಪ್ಪರ್ ಪೌಡರ್ ಇದೆಯಲ್ವಾ, ಕಾಳು ಮೆಣಸಿನ ಪುಡಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಸೋಯಾ ಸಾಸ್ ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. ಸಿಂಪಲ್ ಆಗಿರುವಂತಹ ರೆಸಿಪಿ ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಾಗುತ್ತೆ. ಇದು ಜ್ಯೂಸಿ ಥರ ಆಗುತ್ತೆ. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಚಿಕನ್ ಸ್ಟಾಕನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ 1 ಪೀಸ್ ಚಿಕನನ್ನು ನಾನು ನೀರಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸಿದ್ದೆ. ಅದರದ್ದು ನೀರು ಇದೆಯಲ್ವ ಅದನ್ನು ಇದಕ್ಕೆ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಜಾಸ್ತಿನೂ ಆ್ಯಡ್ ಮಾಡ್ಬೋದು. ಆವಾಗ ಏನಾಗುತ್ತೆ ಅಂದರೆ ಚಿಕನ್ ನಾವು ಮೋಮೋನ ನಾವು ಬೇಯಿಸ್ತೀವಲ್ವ, ಸ್ಟೀಮ್ ಮಾಡ್ಕೋತೀವಲ್ವ, ಆವಾಗ ಒಳಗಡೆ ಒಳ್ಳೆ ಜ್ಯೂಸಿಯಾಗಿರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನೀವೊಂದ್ಸಲ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಯಾವುದೇ ಮೋಮೋ ತಿನ್ನೋದಕ್ಕಿಂತ ಈ ಸ್ಟೀಮ್ ಮೋಮೋಸ್ ಇದೆಯಲ್ವ ಅದರದ್ದು ಒಂದು ಟೇಸ್ಟೇ ಬೇರೆ, ಅದರದ್ದೊಂದು ಲೆವೆಲೇ ಬೇರೆ ಅಂತಲೇ ಹೇಳ್ಬೋದು. ಸ್ಟೀಮ್ ಮೋಮೋಸ್ ಇದು ನನಗಂತೂ ತುಂಬಾ ಇಷ್ಟ ಆಗೋದು ಸ್ಟೀಮ್ ಮೋಮೋಸ್, ಹಾಗಾಗಿ ಅದನ್ನೇ ಮಾಡ್ತಾ ಇರೋದು. ಇಲ್ಲಿ ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದಿದೆ. ಇವಾಗ ಅದರದ್ದು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಆಮೇಲೆ ಇದು ಸ್ವಲ್ಪ ತಣ್ಣಗಾದ ನಂತರ ಮೊದಲು ಮೋಮೋ ಚಟ್ನಿನ ಮಾಡೋಣ ಅಂತೇಳಿ. ತುಂಬಾ ಟೇಸ್ಟಿಯಾಗಿರುವಂತಹ ಚಟ್ನಿ ಫ್ರೆಂಡ್ಸ್ ಇದು. ನೀವು ನೋಡಿ ಸಿಂಪಲ್ ಆಗಿಯೇ ಇದೆ, ತುಂಬಾ ಚೆನ್ನಾಗೂ ಆಗುತ್ತೆ. ನೋಡುವಾಗಲೇ ನಿಮಗೆ ಆಸೆ ಆಗ್ಬೋದು, ಅಷ್ಟೊಂದು ಚೆನ್ನಾಗಿದೆ ಇದು. ಟ್ರೈ ಮಾಡ್ಕೊಂಡು ನೋಡಿ. ಇವಾಗ ಇದು ತಣ್ಣಗಾಗಿದೆ, ಮಿಕ್ಸಿ ಜಾರಿಗೆ ಹಾಕಿದ್ದನ್ನು ತರಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೈಸಾಗಿ ರುಬ್ಬೋದಕ್ಕೆ ಹೋಗಬೇಡಿ, ಸ್ವಲ್ಪ ಲೈಟಾಗಿಯೇ ರುಬ್ಕೊಳ್ಳಿ ಇದನ್ನು. ನಂತರ ಇಲ್ಲಿ ಎಣ್ಣೆಗೆ ನಾನಿಲ್ಲಿ ಚಾಪ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಬೆಳ್ಳುಳ್ಳಿ ಯೂಸ್ ಆಗುತ್ತೆ. ಅದನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟೂ ಖಾಲಿ ಆಗಿಬಿಟ್ಟಿತ್ತು. ನನ್ನ ತಂಗಿ ಇಲ್ಲಿ ರೆಡಿ ಮಾಡ್ತಾ ಇದ್ದಾಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ. ಅಂದರೆ ಬೆಳ್ಳುಳ್ಳಿ ಶುಂಠಿ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಅಮ್ಮನ ಮನೆಯಿಂದಲೇ ತಗೊಬಂದಿದ್ದೆ. ಇವಾಗ ಮನೇಲೇ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದ್ದರೆ ಒಂಥರ ಅರ್ಧ ಕೆಲಸ ಮುಗ್ದಾಗ ಆಗುತ್ತೆ. ಅದಕ್ಕೋಸ್ಕರ ಅದು ಎಲ್ರಿಗೂ ಅದೇ ಥರ ಕಿಚನಲ್ಲಿ ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದ್ದರೆ ಒಂದು ಅರ್ಧ ಕೆಲಸ ಮುಗಿದಿರೋ ಥರ ಆಗಿಬಿಡುತ್ತೆ. ಹಾಗೆಯೇ ಇಲ್ಲಿ ನಾನು ರೆಡಿ ಮಾಡ್ಕೊಂಡಿರುವಂತಹ ಪೇಸ್ಟ್ ಇದೆಯಲ್ವ, ಟೊಮೆಟೊ ಹಣ್ಣು ಬ್ಯಾಡಗಿ ಮೆಣಸಿನ್ಕಾಯ್ದು, ಅದನ್ನು ಹಾಕ್ಕೋತಾ ಇದ್ದೀನಿ. ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ. ಮಿಕ್ಸಿಲಿ ಸ್ವಲ್ಪ ಉಳಿದಿರುತ್ತಲ್ವ ಅದಕ್ಕೆ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಲ್ಲಿ ಸ್ವಲ್ಪ ವಿನಿಗರು ಆ್ಯಡ್ ಮಾಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇವಾಗ ಇದನ್ನು ಕುದಿಯೋದಕ್ಕೆ ಇಡಬೇಕು. ನಿಮಗೆ ಬೇಕಂದರೆ ಇಲ್ಲಿ ಟೊಮೆಟೊ ಕೆಚಪ್ಪನ್ನು ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೆಚಪ್ ಇಲ್ಲ ಅಂದರೆ ನೀವು ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೋಬೋದು.
ಆವಾಗ ಇದೇನಾಗುತ್ತೆ ಅಂದರೆ ಟ್ಯಾಂಗಿನೆಸ್ಸು, ಸ್ವೀಟ್ನೆಸ್, ಆಮೇಲೆ ಸ್ಪೈಸಿನೆಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಾಗುತ್ತೆ ಮೋಮೋಗೆ ಚಟ್ನಿದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾವು ಕಾರ್ನ್ಫ್ಲೋರ್ ಇದೆಯಲ್ವ ಅದರದ್ದು ನೀರನ್ನು ಹಾಕ್ಕೋಬೇಕು. ಆವಾಗ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ನೀರನ್ನು ಆ್ಯಡ್ ಮಾಡಿರೋದು. ನೋಡಿ ಇವಾಗ ಇದು ರೆಡಿ ಆಗಿದೆ, ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಫೈನಲ್ ಆಗಿದ್ದಕ್ಕೆ ನಾನಿಲ್ಲಿ ಸ್ವಲ್ಪ ಆರಿಗ್ಯಾನೋ ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಟೇಸ್ಟಿಯಾಗಿರುವಂತಹ ಮೋಮೋ ಚಟ್ನಿ ರೆಡಿಯಾಗಿದೆ. ಇದನ್ನು ನೀವು ಸ್ಟೋರ್ ಮಾಡಿನೂ ಇಡ್ಬೋದು. ಸ್ಟೋರ್ ಮಾಡಿ ಇಡೋದಾದರೆ ತುಂಬ ಚೆನ್ನಾಗಿ ಇದನ್ನು ಕುದಿಸಿ ಆಮೇಲೆ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಇಲ್ಲಿ ನಾನು ಮೋಮೋಗೆ ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಮೈದಾ ಹಿಟ್ಟಿಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಸ್ವಲ್ಪ ನಾನು ಇದಕ್ಕೆ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ. ತಣ್ಣೀರಲ್ಲಿ ಕಲಿಸ್ತಿರೋದಲ್ಲ, ಬಿಸಿನೀರಲ್ಲಿ ಕಲಸಿಟ್ಟಿರೋದು. ಅಷ್ಟೊತ್ತಿಗೆ ನನ್ನ ಮಗಳು ಅಮ್ಮನ ಮನೆ ಹೋಗಿದ್ಲು. ಅಲ್ಲಿಂದ ಬರುವಾಗ ಮೀನು ಇದು ಸಾರು ಇದೆಯಲ್ವ ಅದನ್ನು ತಗೊಬಂದಿದ್ದಾಳೆ. ಹಸ್ಬೆಂಡಿಗೆ ಚಿಕನ್ ಸಾರು ಬೇಡ ಅಂತ ಹೇಳಿದರು, ಹಾಗಾಗಿ ಮೀನು ಸಾರನ್ನ ತರಿಸ್ದೆ. ಹಾಗೆಯೇ ಇಲ್ಲಿ ನಮ್ಮ ಅಪ್ಪ ಇದ್ದಾರಲ್ವ, ಅವರು ಬನ್ನನ್ನು ಬಾಳೆಹಣ್ಣು ತಗೊಬಂದಿದ್ರು. ಅಲ್ಲಿ ಏನೇ ತಗೊಬಂದ್ರೂ ಇಲ್ಲಿ ಮನೆಗೆ ಕಳಿಸ್ತಾರೆ ಮಕ್ಕಳಿಗೆ. ಮಕ್ಕಳು ಅಲ್ಲಿದ್ದರೆ ಅಲ್ಲೇ ತಿನ್ಕೊಬರ್ತಾರೆ, ಮಕ್ಕಳು ಇಲ್ಲಿದ್ದರೆ ಮನೆಗೇ ಕಳಿಸ್ತಾರೆ. ನಾನಿಲ್ಲಿ ಬನ್ನನ್ನು ಯಾವ ಥರ ತಿಂತೀನಿ ಅಂದರೆ, ಈ ಥರ ಬಾಳೆಹಣ್ಣು ಇರುತ್ತಲ್ವ ಇದನ್ನು ತೆಗೆದು ಬನ್ನನ್ನು ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ಅದರ ಮಧ್ಯದಲ್ಲಿ ಇಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ತಿಂತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ತಿನ್ನೋದಕ್ಕೆ. ನಾನು ಮಾತ್ರ ಅಲ್ಲ, ನನ್ನ ಮಗಳೂ ಅದೇ ಥರ ತಿನ್ಕೋತಾಳೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡ್ಕೊಂಡು ಬೇಕಾದರೆ ನೋಡಿ ಚೆನ್ನಾಗಾಗುತ್ತೋ ಇಲ್ವೋ ಅಂತೇಳಿ. ನನಗಂತೂ ತುಂಬಾ ಚೆನ್ನಾಗಾಗುತ್ತೆ. ಜಾಸ್ತಿ ಹಸಿವಾದಾಗಲ್ಲ ಇದನ್ನು ಒಂದು ತಿಂದರೆ ಸ್ವಲ್ಪ ಹಸಿವು ಕಮ್ಮಿ ಆಗುತ್ತೆ. ಅಂದರೆ ಈವ್ನಿಂಗ್ ಟೈಮ್ ಇದು ಹಸಿವಿರುತ್ತಲ್ವ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲಿ ಎಲ್ಲ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಯಾವ ಥರ ಶೇಪ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಮಾಡ್ತಾ ಇರೋದು ನೋಡಿ ಯಾವ ಥರ ಮಾಡೋದು ಅಂತೇಳಿ. ಈ ಥರ ಫೋಲ್ಡ್ ಮಾಡಿ ಒಳಗಡೆಗೆ ಪ್ರೆಸ್ ಮಾಡಬೇಕು. ಫೋಲ್ಡ್ ಮಾಡೋದು ಪ್ರೆಸ್ ಮಾಡಿದರೆ ಚೆನ್ನಾಗಿರುವಂತಹ ಮೋಮೋ ಶೇಪ್ ರೆಡಿ ಆಗುತ್ತೆ. ಇದು ತುಂಬಾ ಈಸಿಯಾಗಿರುವಂತಹ ಒಂದು ಶೇಪ್ ಅಂತಲೇ ಹೇಳ್ಬೋದು. ಇವಾಗ ಇದೇ ಥರ ಎಲ್ಲವನ್ನು ರೆಡಿ ಮಾಡಿ ಇಡ್ತೀನಿ ನಾನು. ಇವಾಗ ಸ್ಟೀಮ್ ಆಗೋದಕ್ಕೆ ನಂತರ ಸ್ಟೀಮರ್ ಇಲ್ಲ, ಹಾಗಾಗಿ ನಾನು ಒಂದು ಪಾತ್ರೆಗೆ ನೀರು ಹಾಕಿ ಅದರ ಮೇಲ್ಗಡೆ ಈ ಥರ ಪಾತ್ರೆ ಬರುತ್ತಲ್ವ ಇದನ್ನು ಇಟ್ಟು ಇದರ ಮೇಲ್ಗಡೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇದ್ರ ಮೇಲ್ಗಡೆ ಇಟ್ಟು ನಾನು ಇದನ್ನು ಸ್ಟೀಮ್ ಆಗೋದಕ್ಕೆ ಇಡ್ತಾ ಇದ್ದೀನಿ. ಒಂದೊಂದು ಸ್ವಲ್ಪ ಗ್ಯಾಪ್ ಮಾಡಿನೇ ಇಟ್ಕೊಳ್ಳಿ, ಅಂಟೋ ಥರ ಇಟ್ಕೋಬೇಡಿ. ಆವಾಗ ಏನಾಗುತ್ತೆ ಅಂದರೆ ನಾವು ತೆಗಿಯುವಾಗ ಅದು ಬ್ರೇಕ್ ಆಗುವಂತಹ ಚಾನ್ಸಸ್ ಇರುತ್ತೆ, ಅಂದರೆ ಕಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಸ್ವಲ್ಪ ದೂರ ಆಗಿನೇ ಇಟ್ಕೊಳ್ಳಿ. ಒಂದು 10 ನಿಮಿಷ ಇದನ್ನು ಸ್ಟೀಮ್ ಆಗೋದಕ್ಕೆ ಇಡಿ. ಇವಾಗ ಇದು ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿಯಾಗಿತ್ತು. ತುಂಬ ದಿವಸದ ಆಸೆನ ನಾನು ನಿನ್ನೆ ತೀರಿಸ್ಬಿಟ್ಟೆ. ಯಾಕೆಂದರೆ ತುಂಬ ಜನ ಇದ್ದಾಗ ನಾವು ಮಾಡ್ತೀವಲ್ವ, ಜಾಸ್ತಿ ಸಿಗಲ್ಲ. ಒಬ್ಬೊಬ್ಬರಿಗೆ 4, 5, 3 ಈ ಥರ ಎಲ್ಲ ಸಿಗೋದು ತುಂಬ ಜನ ಇದ್ದಾಗ, ತಂಗಿರೆಲ್ಲರೂ ಇದ್ದಾಗ. ಬಟ್ ಇವಾಗ ತಂಗಿರು ಯಾರು ಇತ್ತಿಲ್ಲ, ನಾನು ನನ್ನ ಒಂದು ತಂಗಿ ಮಕ್ಕಳು ಆಮೇಲೆ ಅಮ್ಮ ಇದ್ದಿದ್ದಷ್ಟೇ. ಹಾಗಾಗಿ ಎಲ್ರಿಗೂ ಒಂದು 6-7 ಥರ ಸಿಕ್ಕಿದೆ. ಹೊಟ್ಟೆ ತುಂಬ ಸಾಕಾಗ್ಬಿಟ್ಟಿದೆ. ಇವಾಗ ವೀಡಿಯೋಸ್ ನೋಡಿ ಬೈತಾರೆ, ನಾವಿದ್ದಾಗ ಸ್ವಲ್ಪ ಮಾಡ್ಕೋತೀಯ, ನಾವಿಲ್ಲದೆ ಇದ್ದಾಗ ಜಾಸ್ತಿ ಮಾಡ್ಕೋತೀಯ ಅಂತೇಳಿ. ಹಾಗೇನೆ ಇಲ್ಲಿ ನನ್ನ ಮಗಳಿಗೆ ಜ್ವರನೂ ಬಂದುಬಿಟ್ಟಿದೆ ಫ್ರೆಂಡ್ಸ್. ತುಂಬಾ ಮನೆಯೇ ಒಂಥರ ಸೈಲೆಂಟ್ ಆಗಿಬಿಟ್ಟಿದೆ. ಇವಳು ಮಲಗಿದ್ರೆ ಅದೇ ಥರ ಮನೆಯೇ ಫುಲ್ ಸೈಲೆಂಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.